ದಯವಿಟ್ಟು ನಮ್ಮ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಕ್ರಿಸ್ಪಿ ಆಗಿರುವಂತಹ ಮೃದುವಾಗಿರುವಂಥ ಮೈಸೂರು ಬೋಂಡ ಮಾಡೋದು ಹೇಗೆ ನೋಡೋಣ ಬನ್ನಿ. ಮೊದಲನೇದಾಗಿ ಒಂದು ಬೌಲ್ಗೆ 1 ಕಪ್ ಅಳತೆ ಅಷ್ಟು ಮೈದಾ ಹಿಟ್ಟು ತಗೋಬೇಕು. ಮೈದಾ ಹಿಟ್ಟು ಹಾಕಿದ ನಂತರ ಸಣ್ಣದಾಗಿ ಕಟ್ ಮಾಡಿರೋಂತಹ ಕಾಯಿ ಮತ್ತು ತುಂಬ ಸಣ್ಣದಾಗಿ ಮೆಣಸಿನ್ಕಾಯಿನ ಕಟ್ ಮಾಡ್ಕೋಬೇಕು. ಮತ್ತು ಆ ಮೆಣಸಿನ್ಕಾಯಿನ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ. ಮೆಣಸಿನ್ಕಾಯಿನ ಸೇರಿಸಾದ ನಂತರ ಕಾಳುಮೆಣಸು ಅದನ್ನು ಸ್ವಲ್ಪ ತಗೊಳ್ಳಿ, ಬಿಕಾಸ್ ಇಟ್ಸ್ ಸ್ವಲ್ಪ ಸ್ಪೈಸಿ ಇರುತ್ತೆ ಅಲ್ವ, ಅದಕ್ಕೆ ನೋಡ್ಕೊಂಡು ಹಾಕೋಬೇಕು. ಸ್ವಲ್ಪ ಕಾಳುಮೆಣಸು, ಆಮೇಲೆ ನಾವು ಸ್ವಲ್ಪ ಜೀರಿಗೆ ತಗೊಳ್ಳೋಣ. ಜೀರಿಗೆ ಹಾಕೋದ್ರಿಂದ ತುಂಬ ಈ ಬೋಂಡ ಚೆನ್ನಾಗಿ ಬರುತ್ತೆ. ಮತ್ತು ಸಣ್ಣದಾಗಿ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೋಬೇಕು. ಕೊತ್ತಂಬರಿ ಸೊಪ್ಪನ್ನ ಸೇರಿಸಾದ ನಂತರ ಸ್ವಲ್ಪ ಅಡುಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ ಅಳತೆಯಲ್ಲಿ ಮೈದಾ ಹಿಟ್ಟು ತಗೊಂಡಿದ್ವಲ್ಲ ಅದೇ ಅಳತೆಯಲ್ಲಿ ಮೊಸರನ್ನ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಸೇರಿಸ್ಕೊಂಡು ಕಲಿಸ್ಕೋಬೇಕು. ಅದು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಎಣ್ಣೆ ಕಾದ ನಂತರ ಸಣ್ಣ ಸಣ್ಣ ಗುಳ್ಳೆಗಳಾಗಿ ಬೋಂಡ ಹಾಕ್ಕೊಳ್ಳಿ. ಬೋಂಡ ಹಾಕೊಂಡ ನಂತರ ಅದು ಚೆನ್ನಾಗಿ ಬೇಯಬೇಕು. ಗೋಲ್ಡನ್ ಬ್ರೌನ್ ಆದಾಗ ಉಲ್ಟಾ ಮಾಡಿ ಬೇಯಿಸ್ಕೋಬೇಕು. ಆದ ನಂತರ ಬೋಂಡ ಸವಿಯಲು ಸಿದ್ಧ. ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಇಷ್ಟವಾದ ಚಟ್ನಿ ಜೊತೆ ಬೋಂಡನ ತಿನ್ನಿ.